ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಬಸವ ಸಮಿತಿಯ ಶರಣ ದರ್ಶನ ವಿಶೇಷ ಸರಣಿಯ ಈ ಸಂಚಿಕೆಯಲ್ಲಿ ಮಹಾನ್ ಶರಣ ಹಾವಿನಹಾಳ ಕಲ್ಲಯ್ಯನವರ ಜೀವನ ಸಾಧನೆ ಹಾಗೂ ವಚನ ಸಾಹಿತ್ಯದ ಸಾರವನ್ನು ಅರಿಯೋಣ. ಶರಣ ಹಾವಿನಹಾಳ ಕಲ್ಲಯ್ಯನವರು ಜನಿಸಿದ್ದು ಇಂದಿನ ವಿಜಯಪುರದಿಂದ ವಾಯುವ್ಯಕ್ಕೆ 35 ಮೈಲಿ ದೂರದಲ್ಲಿರುವ ಹಾವಿನಹಾಳ ಎಂಬ ಹಳ್ಳಿಯಲ್ಲಿ. ಇವರ ತಂದೆ ಶಿವನಯ್ಯನವರು. ಆಭರಣಗಳನ್ನು ತಯಾರಿಸುವ ಅಕ್ಕಸಾಲಿಗ ಅಂದರೆ ಪತ್ತಾರ ವೃತ್ತಿಯು ಇವರ ಮೂಲ ಕುಲ ಕಸುಬಾಗಿತ್ತು. ಸಾಂಸಾರಿಕ ಬದುಕಿನ ಮೇಲೆ ತೀವ್ರ ವೈರಾಗ್ಯ ತಳೆದ ಕಲ್ಲಯ್ಯನವರಲ್ಲಿ ಚಿಕ್ಕ ವಯಸ್ಸಿನಲ್ಲೇ ಆಧ್ಯಾತ್ಮಿಕ ತುಡಿತ ಹೆಚ್ಚಾಗಿತ್ತು. ಇದರ ಪರಿಣಾಮವಾಗಿ ಅವರು ಹಾವಿನಹಾಳ ಗ್ರಾಮದ ಕಲ್ಲೇಶ್ವರ ದೇವಸ್ಥಾನದಲ್ಲಿಯೇ ದಿನದ ಬಹುಪಾಲು ಸಮಯವನ್ನು ಕಳೆಯತೊಡಗಿದರು. ಒಮ್ಮೆ ಮಂಗಳವಾಡದ ಮಂಡಲಾಧೀಶರಾದ ಬಿಜ್ಜಳ ಮಹಾರಾಜರು ಆಭರಣಗಳನ್ನು ತಯಾರಿಸಲು ಶಿವನಯ್ಯನವರಿಗೆ 1000 ಹೊನ್ನಿನ ಗಟ್ಟಿಗಳನ್ನು ಕಳುಹಿಸಿದ್ದರು. ತಂದೆಯು ಈ ಹೊಣೆಯನ್ನು ಯುವ ಕುಶಲಕರ್ಮಿಯಾದ ತಮ್ಮ ಮಗ ಕಲ್ಲಯ್ಯನವರಿಗೆ ಒಪ್ಪಿಸಿದರು. ಆದರೆ ಕಲ್ಲಯ್ಯನವರಿಗೆ ಪರಮಾತ್ಮನ ಧ್ಯಾನ ಮತ್ತು ಆಧ್ಯಾತ್ಮದ ಸೆಳೆತವೇ ಹೆಚ್ಚಾಗಿದ್ದರಿಂದ ಅವರಿಗೆ ಆ ಹೊನ್ನಿನ ಹೊಣೆಗಾರಿಕೆ ಮುಖ್ಯವೆನಿಸಲಿಲ್ಲ. ರಾಜರ ಕೆಲಸ ವಿಳಂಬವಾಗುತ್ತಿರುವುದನ್ನು ಕಂಡು ಬೇಸತ್ತ ತಂದೆಯವರು ಕಲ್ಲಯ್ಯನವರಿಗೆ ಕಲ್ಲೇಶ್ವರ ಗುಡಿಗೆ ಹೋಗದಂತೆ ಕಟ್ಟುನಿಟ್ಟಿನ ಆಜ್ಞೆ ಮಾಡಿದರು ಮತ್ತು ಅವರನ್ನು ದಂಡಿಸಿದರು. ತಂದೆಯವರ ಈ ಕ್ರಮದಿಂದ ತೀವ್ರವಾಗಿ ನೊಂದ ಕಲ್ಲಯ್ಯನವರು ಎಲ್ಲ ಲೌಕಿಕ ಬಂಧನಗಳನ್ನು ತ್ಯಜಿಸಿ ನೇರವಾಗಿ ದೇವಾಲಯದತ್ತ ಹೆಜ್ಜೆ ಹಾಕಿದ್ರು. ನನಗೆ ಕಲ್ಲಿನಾಥನ ಸನ್ನಿಧಿಯೇ ಇಷ್ಟ, ಈ ಸಂಸಾರದ ದಾರಿಯೇ ಬೇಡ ಎಂದು ನಿರ್ಧರಿಸಿದ ಕಲ್ಲಯ್ಯನವರು ಕಠಾರಿಯಿಂದ ತಮ್ಮ ಹೊಟ್ಟೆಗೆ ತಾವೇ ತಿವಿದುಕೊಂಡರು. ರಕ್ತ ಚಿಮ್ಮಿ ಕರುಳು ಹೊರಬಿದ್ದರೂ ಲೆಕ್ಕಿಸದೆ ಲಿಂಗವನ್ನು ಬಿಗಿದಪ್ಪಿ ಧ್ಯಾನ ತತ್ಪರರಾದರು ಎಂಬ ರೋಮಾಂಚನಕಾರಿ ಐತಿಹ್ಯವಿದೆ. ಈ ದಾರಿ ನಿಮಗೆ ತರವಲ್ಲ ಕಲ್ಲಯ್ಯನವರೇ. ನೀವಿನ್ನು ಕರ್ಮಠರಾದ ವೇದ ಜಡರನ್ನು ಗೆಲ್ಲಬೇಕಾಗಿದೆ. ನಿಮ್ಮಿಂದ ಎಷ್ಟೋ ಮಹತ್ವದ ಕಾರ್ಯಗಳು ಆಗಬೇಕಿವೆ. ಮಹಾಜ್ಞಾನಿ ರುದ್ರಮುನಿಯವರನ್ನು ನೀವು ಕಾಣಬೇಕಾಗಿದೆ. ನಿರಾಕಾರ ಪರಮಾತ್ಮನ ಅಶರೀರವಾಣಿಯು ಕಲ್ಲಯ್ಯನವರಿಗೆ ಸಂಜೀವಿನಿಯಾಯಿತು. ಗ್ರಾಮದ ಜನರ ಉಪಚಾರದಿಂದ ಮರುಜೀವ ಪಡೆದ ಅವರು ಮುಂದೆ ರೇವಣಸಿದ್ದೇಶ್ವರರ ಅಪ್ಪಣೆಯಂತೆ ಗುರುಗಳಾದ ರುದ್ರಮುನಿಯವರಿಂದ ದೀಕ್ಷೆ ಪಡೆದು ಶಿವಾನುಭವದ ಹಾದಿಯಲ್ಲಿ ಮುನ್ನಡೆದರು. ಸದ್ಗುರುವಿನ ಶೋಧನೆಗಾಗಿ ಇಂದಿನ ಸೊಲ್ಲಾಪುರಕ್ಕೆ ತೆರಳಿದ ಅವರು ಅಲ್ಲಿ ಮಹಾಯೋಗಿ ಸಿದ್ದರಾಮೇಶ್ವರರ ಪವಿತ್ರ ಸನ್ನಿಧಾನದಲ್ಲಿ ನಡೆಯುತ್ತಿದ್ದ ಶಿವಾನುಭವದ ಗೋಷ್ಠಿಗಳು ಕಲ್ಲಯ್ಯನವರನ್ನು ಸೆಳೆದವು. ಅಂದಿನಿಂದ ಆ ಗೋಷ್ಠಿಗಳಲ್ಲಿ ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ಅವರು ನಿರಂತರವಾಗಿ ಪಾಲ್ಗೊಳ್ಳತೊಡಗಿದರು. ಇದೇ ಆಧ್ಯಾತ್ಮಿಕ ಪರಿಸರದಲ್ಲಿ ಶರಣೆ ಚೆನ್ನವ್ವನವರೊಂದಿಗೆ ಅವರ ವಿವಾಹ ಮಹೋತ್ಸವವು ನೆರವೇರಿತು. ಕೇವಲ ಸನ್ಯಾಸತ್ವದಿಂದ ಮಾತ್ರ ಮುಕ್ತಿ ಸಾಧ್ಯವಿಲ್ಲ, ಬದಲಿಗೆ ಗೃಹಸ್ಥಾಶ್ರಮದ ಜವಾಬ್ದಾರಿಗಳ ನಡುವೆಯೂ ಪರಮಾರ್ಥದ ಉನ್ನತ ಶಿಖರವನ್ನು ತಲುಪಬಹುದು ಎಂಬ ಮಹಾನ್ ಸತ್ಯವನ್ನು ಅವರು ಮಾದರಿಯಾಗಿ ತೋರಿಸಿಕೊಟ್ಟರು. ಈ ಶರಣ ದಂಪತಿಗಳಿಗೆ ಕಲ್ಲವ್ವೆ ಎಂಬ ಮಗಳು ಜನಿಸಿದಳು. ಹಾವಿನಹಾಳ ಕಲ್ಲಯ್ಯನವರ ಮಹಿಮೆಯನ್ನ ಸಾರುವ ಅನೇಕ ಪವಾಡಗಳು ಮತ್ತು ಕಾವ್ಯಾತ್ಮಕ ಐತಿಹ್ಯಗಳು ಜನಪದರಲ್ಲಿ ಹಾಸುಹೊಕ್ಕಾಗಿವೆ. ಅಂತಹ ರೋಮಾಂಚನಕಾರಿ ಘಟನೆಗಳ ವಿವರ ಇಲ್ಲಿದೆ. ಒಮ್ಮೆ ಅವರು ಇಷ್ಟಲಿಂಗ ಪೂಜೆಯಲ್ಲಿ ತಲ್ಲೀನರಾದಾಗ ಹಾವೊಂದು ಬಂದು ಕಚ್ಚಿತು. ಆದರೆ ಅವರೊಳಗಿನ ರೋಮದಲ್ಲೂ ತುಂಬಿದ್ದ ಶಿವಾನುಭಾವದ ಪ್ರಭಾವ ಎಷ್ಟಿತ್ತೆಂದರೆ ಹಾವಿನ ವಿಷ ಅವರಿಗೆ ಕಿಂಚಿತ್ತೂ ಬಾಧಿಸದೆ ಬದಲಿಗೆ ಆ ಹಾವೇ ಪ್ರಾಣ ಬಿಟ್ಟಿತು. ಆದರೆ ಸಕಲ ಜೀವಾತ್ಮರಿಗೂ ಲೇಸನೇ ಬಯಸುವ ಜೀವ ಕರುಣೆಯುಳ್ಳ ಕಲ್ಲಯ್ಯನವರು ತಮ್ಮ ಪ್ರಾರ್ಥನೆಯ ಬಲದಿಂದ ಆ ಹಾವಿಗೆ ಮರಳಿ ಜೀವ ನೀಡಿದರು. ಮತ್ತೊಂದು ಘಟನೆಯಲ್ಲಿ ಕಲ್ಲಯ್ಯನವರ ಪುತ್ರಿ ಕಲ್ಲವ್ವೆಯು ಕುಡಿಯುವ ನೀರನ್ನು ಹೊತ್ತು ತರುತ್ತಿದ್ದಾಗ ಸೋಮಯಾಜಿ ಎಂಬ ಹೆಸರಿನ ವೈದಿಕ ಕರ್ಮಠರೊಬ್ಬರು ಎದುರಾದರು. ಆ ನೀರು ತಮಗೆ ತಗುಲಿ ಮೈಲಿಗೆಯಾಯಿತೆಂದು ಭಾವಿಸಿದ ಅವರು ತುಂಬಿದ ಬೀದಿಯಲ್ಲೇ ದೊಡ್ಡ ಗದ್ದಲವನ್ನೇ ಎಬ್ಬಿಸಿದರು.
ಜಾತ್ಯಂಧತೆಯನ್ನು ಕಟುವಾಗಿ ವಿರೋಧಿಸಿದ ಕಲ್ಲಯ್ಯನವರು ವೇದಶಾಸ್ತ್ರಗಳ ಜ್ಞಾನವು ಕೇವಲ ಒಂದು ವರ್ಗದ ಸೊತ್ತಲ್ಲ ಎಂಬುದನ್ನು ಸಾಬೀತುಪಡಿಸಲು ಮುಂದಾದರು. ಅವರು ತಮ್ಮ ಸಾಕು ನಾಯಿ ಗಂಭೀರನಾದನನ್ನು ಕರೆದು ಅದರ ಮೂಲಕವೇ ಯಜುರ್ವೇದದ ಮಂತ್ರಗಳನ್ನು ಸುಸ್ವರವಾಗಿ ಪಠಿಸುವಂತೆ ಮಾಡಿದರು. ಈ ಅವಿಶ್ವಸನೀಯ ಪವಾಡವನ್ನು ಕಂಡ ಕರ್ಮಠರೆಲ್ಲರೂ ಅವರ ಜ್ಞಾನಕ್ಕೆ ತಲೆಬಾಗಿ ಸಾಷ್ಟಾಂಗ ಎರಗಿದರು. ಹಾವಿನಹಾಳ ಕಲ್ಲಯ್ಯನವರು ಶ್ರೇಷ್ಠ ವಚನಕಾರರು. ಮಹಾಲಿಂಗ ಕಲ್ಲೇಶ್ವರ ಅಂಕಿತದಲ್ಲಿ ಇವರು ರಚಿಸಿದ 105ಕ್ಕೂ ಹೆಚ್ಚು ವಚನಗಳು ಲಭ್ಯವಿವೆ. ಅರಿವೇ ಗುರು, ಆಚಾರವೇ ಶಿಷ್ಯ, ಜ್ಞಾನವೇ ಲಿಂಗ ಎನ್ನುತ್ತಾ ಬದುಕಿನ ಮೌಲ್ಯಗಳನ್ನು ಸಾರಿದ ಇವರು ಅಂದೇ ಮೂಢನಂಬಿಕೆಗಳನ್ನು ಕಟುವಾಗಿ ವಿರೋಧಿಸಿದ್ದರು. ತಮ್ಮ ಜೀವನದ ಬಹುಪಾಲು ಸಮಯವನ್ನು ಸೊಲ್ಲಾಪುರದಲ್ಲಿಯೇ ಕಳೆದದ ಈ ಮಹಾನ್ ಶಿವಯೋಗಿಗಳು ಕೊನೆಗೆ ಶ್ರೀ ಸಿದ್ದರಾಮೇಶ್ವರರ ಸನ್ನಿಧಾನದಲ್ಲಿಯೇ ಲಿಂಗೈಕ್ಯರಾದರು. ಸೊಲ್ಲಾಪುರದ ಸಿದ್ದರಾಮೇಶ್ವರ ದೇವಾಲಯದ ಪ್ರಾಕಾರದಲ್ಲಿರುವ ಮಹಾಲಿಂಗ ಕಲ್ಲೇಶ್ವರ ದೇವಾಲಯವೇ ಇವರ ಪವಿತ್ರ ಸಮಾಧಿ ಸ್ಥಳವಾಗಿದೆ. ಅವರ ಕಾಯಕ ನಿಷ್ಠೆ, ಸಮತೆ ಮತ್ತು ಶಿವಭಕ್ತಿ ಇಂದಿಗೂ ನಮಗೆಲ್ಲ ದಾರಿದೀಪ. ಶರಣ ಕಲ್ಲಯ್ಯನವರ ಅಮರ ವಚನದ ಸುಧೆಯನ್ನು ಆಲಿಸೋಣ ಬನ್ನಿ. ಅರಿವೇ ಗುರು, ಆಚಾರವೇ ಶಿಷ್ಯ, ಜ್ಞಾನವೇ ಲಿಂಗ, ಪರಿಣಾಮವೇ ತಪ, ಸಮತೆ ಎಂಬುದೇ ಯೋಗದ ಗುಣೋಡ. ಈಸುವನರಿಯದೆ ವೇಷವ ಧರಿಸಿ ಲೋಚುಬೋಳಾದಡೆ ಮಹಾಲಿಂಗ ಕಲ್ಲೇಶ್ವರ ದೇವರು ನಗುವರು. ನಮ್ಮ ಈ ಸಣ್ಣ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಪ್ರೋತ್ಸಾಹಿಸಿ. ಶರಣರರ ಸಂದೇಶಗಳನ್ನು ವಿಶ್ವದಾದ್ಯಂತ ತಲುಪಿಸುವ ಸದುದ್ದೇಶ ನಮ್ಮದಾಗಿದ್ದು, ಇದಕ್ಕೆ ನಿಮ್ಮ ಬೆಂಬಲ ಅತ್ಯಗತ್ಯವಾಗಿದೆ. ಈ ಸಂಚಿಕೆಯ ಮಾಹಿತಿಗಾಗಿ ನಾವು ಬಸವ ಸಮಿತಿಯು ಪ್ರಕಟಿಸಿರುವ ಬಸವೇಶ್ವರರ ಸಮಕಾಲೀನರು ಎಂಬ ಪುಸ್ತಕವನ್ನು ಆಧಾರವಾಗಿ ಇಟ್ಟುಕೊಂಡಿದ್ದೇವೆ. ಮತ್ತೊಬ್ಬ ಮಹಾನ್ ಶರಣರ ಜೀವನ ದರ್ಶನದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು.